ಫ್ರೆಂಡ್ಸ್, ನಾನು ಇವತ್ತು ವಡಾ ಪಾವ್ ಮಾಡ್ತಾ ಇದ್ದೀನಿ. ಬೇಕಾಗಿರೋ ಸಾಮಗ್ರಿ: ಆಲೂಗಡ್ಡೆ, ಮೆಣಸಿನಕಾಯಿ, ಬೆಳ್ಳುಳ್ಳಿ, ಶುಂಠಿ, ಕಡಲೆ ಹಿಟ್ಟು, ಖಾರದ ಪುಡಿ, ಸ್ವಲ್ಪ ಅರಿಶಿಣದ ಪುಡಿ, ಸ್ವಲ್ಪ ಉಪ್ಪು. ಇದನ್ನ ಚೆನ್ನಾಗಿ ಕಲಿಸ್ಕೋಬೇಕು ಹಿಟ್ಟನ್ನ. ಇಡ್ಲಿಗೆ ಹೇಗೆ ನಾವು ಹಿಟ್ಟಿದ್ದು ರೆಡಿ ಮಾಡ್ಕೊತೀವಲ್ಲ ಆ ಥರ ಇಷ್ಟು ರೆಡಿ ಮಾಡ್ಕೋಬೇಕು. ಇದನ್ನ ಹಸಿಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಶುಂಠಿ ಇದಿಷ್ಟೇ ಮೂರೇ ನೋಡಿ ಹೀಗಾಗಿದೆ. ಇದು ಒಳಗಡೆ ಬೇಯಿಸಿರ್ತೀವಲ್ವಾ ಅದನ್ನ ಈ ಥರ ವಾಶ್ ಮಾಡ್ಕೋಬೇಕು. ಮಾಡಿಕೊಂಡು ಸ್ವಲ್ಪ ನೈಸ್ ಮಾಡ್ಕೋಬೇಕು. ಸ್ವಲ್ಪ ಸಾಸಿವೆ, ಜೀರಿಗೆ, ಶುಂಠಿ ರುಬ್ಕೊಂಡಿದ್ರಲ್ಲ ಅದು ಈ ಥರ ಹಸಿ ಸ್ಮೆಲ್ ಹೋಗೋವರೆಗೂ ಇದನ್ನ ಫ್ರೈ ಮಾಡ್ಕೋಬೇಕು. ಫ್ರೈ ಮಾಡ್ಕೊಂಡು ಈ ಆಲೂಗಡ್ಡೆನ ಇದರಲ್ಲಿ ಹಾಕ್ಬಿಟ್ಟು ಇದರಲ್ಲಿ ಈ ತರ ಮಿಕ್ಸ್ ಮಾಡ್ಬೇಕು. ಇದನ್ನ ಈ ತರ ಸಣ್ಣ ಚಿಕ್ಕದಾಗಿ ಗೋಲ್ ಮಾಡಿ ಇಟ್ಕೋಬೇಕು. ಚಿಕ್ಕದಾಗಿ ಆಲೂಗಡ್ಡೆದು ಲಡ್ಡು ತರ ಮಾಡ್ಕೊಂಡು ಈ ತರ ಎಣ್ಣೆಯಲ್ಲಿ ಬಿಡ್ಕೋಬೇಕು. ಇದು ಆಲೂ ಬಜ್ಜಿ ಆಗಿದೆ. ಇವಾಗ ಪ್ಯಾನ್ ಇಟ್ಟಿದ್ದೀನಿ. ಪ್ಯಾನಿಗೆ ತುಪ್ಪ ಹಾಕಿದ್ದೀನಿ. 1 ಸ್ಪೂನ್ ತುಪ್ಪ ಹಾಕಿ ಥರ ಸ್ವಲ್ಪ ಬಿಸಿ ಮಾಡಿಕೊಂಡು ತುಪ್ಪದಲ್ಲಿ ಬ್ರೆಡ್ನ ತುಪ್ಪದಲ್ಲಿ ಹುರ್ಕೊಂಡಿದ್ದೀನಿ. ತುಪ್ಪದಲ್ಲಿ ಒಂದು ಹುರ್ಕೊಂಡಿದ್ದೀನಿ, ಬಟರ್ದಲ್ಲಿ ಒಂದು ಹುರ್ಕೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ಮಸಾಲ, ಖಾರದ ಪುಡಿ ಇರುತ್ತಲ್ವ ಮನೇಲಿ ಮಾಡಿರ್ತೀರ ಮಸಾಲ, ಸ್ವಲ್ಪ ಜಾಸ್ತಿ ಇಲ್ಲ. ಈ ಥರ ಇದು ಮಾಡ್ಕೊಳ್ಳಿ. ಸ್ವಲ್ಪ ಜಾಸ್ತಿ ಇಲ್ಲ. ಆಮೇಲೆ ಶೇಂಗಾ ಪೌಡ್ರದ್ದು ಚೆನ್ನಾಗಿರುತ್ತೆ. ಶೇಂಗಾ ಪೌಡ್ರ್ ಹಾಕಿ ನೋಡಿ. ನೋಡಿ ಹಾಕ್ಬಿಟ್ಟು ನಾನು ವಡಾಪಾವ್ ಮನೆಯಲ್ಲೇ ವಡಾಪಾವ್ ಮಾಡಿದ್ದೀನಿ. ತಿಂದ್ಬಿಟ್ಟು ರುಚಿ ಹೇಗಿದೆ ಅಂತ ಹೇಳಿ ನಂಗೆ ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡಿ.